ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಾಪುರ ಗ್ರಾಮದಲ್ಲಿ ಇಂದು ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಂದ ಪ್ರವಚನ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಾಪುರ ಗ್ರಾಮದಲ್ಲಿ ಇಂದು ದೇವಾಪುರ ಗ್ರಾಮದಲ್ಲಿ ಶ್ರೀ ಅಮರಣ್ಯ ಮುತ್ಯ ಹಾಗೂ ಶ್ರೀ ಮಲ್ಲಣ್ಣ ಮುತ್ಯ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರು ಬಂದು ಪ್ರವಚನವನ್ನು ಮಾಡಿದ್ದಾರೆ. ಶ್ರೀ ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರು ಕರ್ನಾಟಕದಲ್ಲಿ ನಡೆದಾಡುವ ದೇವರು ಹಾಗೂ ಬಡ ಮಕ್ಕಳ ಪಾಲಿಗೆ ಮಹಾದೈವ ಸ್ವಾಮೀಜಿಗಳು ಅಂತ ಹೇಳಬಹುದು. ಇಂತಹ ಮಹಾಸ್ವಾಮೀಜಿಗಳು ನಮ್ಮ ದೇವಾಪುರ ಗ್ರಾಮಕ್ಕೆ ಬರಬೇಕಾದ್ರೆ ನಮ್ಮ ದೇವಾಪುರ ಗ್ರಾಮದ ಪುಣ್ಯ ಅಂತ ಹೇಳಬಹುದು. ಯಾಕಂದ್ರೆ ನಾವುಗಳು ಅಂತಹ ಸ್ವಾಮಿಗಳ ಪ್ರವಚನ ಕೇಳಬೇಕಾದ್ರೆ ಇಂದು ನಮ್ಮ ಪುಣ್ಯ ಅಂತ ಗ್ರಾಮದ ಜನ ಹೇಳ್ತಾರೆ. ಹಾಗೂ ಇಂತಹ ಮಹಾಸ್ವಾಮಿಗಳು ನಮ್ಮೂರಿಗೆ ಬರಬೇಕಾದ್ರೆ ಅದು ಒಂದು ದೈವದ ಹಿಂದಿನ ಪುಣ್ಯದ ನೆಲವು ಎಂದು ಗ್ರಾಮದ ಜನ ಹೇಳ್ತಿದ್ದಾರೆ. ಜಗಳ ಮಾತಿನಿಂದ ಚಲೋದಾಗ್ತದೆ. ಅದಕ್ಕೆ ಶರಣರು ಹೇಳಿದ್ದು ಬಂದವ್ರಿಗಂತೂ ಅನ್ನ ಕೊಡು ಮತ್ತೆರಡು ಚಲೋ ಮಾತಾಡೋರು ಜೊತೆ ಅಂದಿಲ್ಲಪ್ಪ ನನ್ನ ಹತ್ರ ಅಂದ್ರೆ ಮಾತಿಗಂತೂ ಕೊರತಿಲ್ಲ. ಮುಖದ ಮೇಲಿನ ನಗೆ. ಈಗೊಂದು ತಾಯಿ ಇರ್ತಾಳೆ, ಬಡಿವಿರ್ತಾಳೆ, ಅಕ್ಕಿ ಗುಡಿಸಿಲ್ನೊಳಗ ಗುಡಿಸ್ಲಕ್ಕಿದ ಅಕ್ಕಿ ಮನ್ಯಾಗ ಏನು ತೊಟ್ಟಲ ಬೆಳ್ಳಿ ತೊಟ್ಲಲ್ಲ, ಒಂದು ಕಟ್ಟಿಗೆಯ ತೊಟ್ಟಿಲು ತರುವಷ್ಟು ಸಹಿತ ಆಕೆಗೆ ಶಕ್ತಿ ಇಲ್ಲ. ತನ್ನ ಸೀರಿನ ಹರಕ್ ಸೀರಿ ಜೋಳಿಗೆನ ತೊಟ್ಟಲು ಮಾಡಿ ಮಗುವಿಗೆ ಹಾಕ್ತಿರ್ತಾಳ. ಆ ಮಗು ತಾಯಿಗೆ ಸಂತೋಷ ಇಷ್ಟು ಕೊಡ್ತೈತಲ್ಲ, ಎದರಿಂದ ಅಂದ್ರೆ ಅದೇನು ಸಾಲ ತಂದು ಕೊಟ್ಟೈತೆ, ಬಂಗಾರ ತಂದು ಕೊಟ್ಟೈತೆ, ಏನೂ ಇಲ್ಲ. ಮುರುಕ ಗುಡಿಸಿಲಿನೊಳಗ ಹರಕ ಜೋಳಿಗೆ ಒಳಗೆ ಹಾಕಿದ ಮಗು ಆ ಗುಡಿಸಲು ಎದರಿಂದ ನಂದನವನಾಗಿತ್ತು ಅಂದ್ರೆ ಆ ಸಣ್ಣ ಮಗುವಿನ ಮುಖದ ಮೇಲಿನ ಒಂದು ಮುಗುಳ್ನಗೆ ಆ ಗುಡಿಸಲನ ನಂದನವನ್ನವನ್ನಾಗಿ ಮಾಡುತ್ತೆ. ಎದರಿಂದ ಆಗಿದ್ದು ಸುಮ್ಮನೆ. ಇದೇ ಸಂದರ್ಭದಲ್ಲಿ ಶ್ರೀ ಅಮರಣ್ಣ ಮುತ್ಯ ಹಾಗೂ ಶ್ರೀ ಮಲ್ಲಣ್ಣ ಮುತ್ಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಆದ ಶ್ರೀ ನಾಗರಾಜ ಮುತ್ಯ ಕಲಿಕೇರಿ, ದೇವಪುರಿನ ಹುಸೇನ್ ಭಾಷೆ ದೇವರ ಕುದುರೆಕಾರರು ಆದ ಶ್ರೀ ರವಿ ಮುತ್ಯ ಕಲಿಕೇರಿ ಹಾಗೂ ಅಲಾಲಿ ಪರಂಪರೆಯ ಕುದುರೆಕಾರರು ಹಾಗೂ ದೇವಪುರದ ಗುರು ಹಿರಿಯರು, ರಾಜಕೀಯ ನಾಯಕರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.